ನಕಲಿ ಬಿಲ್ ತಯಾರಿಸಿ 2 ಬಾರಿ ಬಿಲ್ ಪಡೆದಿರುವಂತ ಆರೋಪ ಕೇಳಿಬರ್ತಾ ಇದೆ. ಕಾಂಗ್ರೆಸ್ನ ಮತ್ತೊಬ್ಬ ಸಚಿವರ ಕ್ಷೇತ್ರದಲ್ಲಿ ಭ್ರಷ್ಟಾಚಾರದ ವಾಸನೆ ಮೂಗಿಗೆ ಬಡಿತಾ ಇದೆ. ನಕಲಿ ಬಿಲ್ ತಯಾರು ಮಾಡಿಕೊಂಡು 2 ಸಲ ಬಿಲ್ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಸಚಿವರೊಬ್ಬರ ಕ್ಷೇತ್ರದಲ್ಲಿ ಅಧಿಕಾರಿಗಳ ಮೇಲೆ ಲೋಕಾಯುಕ್ತಕ್ಕೆ ಎನ್ಆರ್ ರಮೇಶ್ ದೂರು ಕೊಟ್ಟಿದ್ದಾರೆ. ₹1 ಕಾಮಗಾರಿ ಮಾಡಿಲ್ಲ, 55 ಕೋಟಿ ಹಣ ಲೂಟಿ ಮಾಡಿದ್ದಾರೆ. ಸಚಿವ ಜಮೀರ್ ಅಹಮದ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿರೋದು ಬಿಜೆಪಿ ಮುಖಂಡ ಎನ್ಆರ್ ರಮೇಶ್. ಚಾಮರಾಜಪೇಟೆ ಕ್ಷೇತ್ರದಲ್ಲಿ 47 ಕಾಮಗಾರಿ ಮಾಡೇ ಇಲ್ಲ, ಕೆಲಸವೇ ಮಾಡದೆ ಹಣ ಬಿಡುಗಡೆ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಸಚಿವರು. ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿ ಹಣ ರಿಲೀಸ್ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಕೇಳಿಬರ್ತಾ ಇದೆ. ಎನ್ಆರ್ ರಮೇಶ್ ಈ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಯಾವುದೇ ಕಾಮಗಾರಿ ಆಗಿಲ್ಲ, 55 ಕೋಟಿ ರೂಪಾಯಿ, ಅದು ಯಾವುದೇ ಕಾಮಗಾರಿ ಆಗದೆ 2 ಸಲ ಬಿಲ್ ಅನ್ನು ಮಂಜೂರು ಮಾಡಿಸ್ಕೊಂಡಿದ್ದಾರೆ. ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿದ್ದಾರೆ. ಜಮೀರ್ ನಕಲಿ ಬಿಲ್ಗೆ ಇಂಜಿನಿಯರ್ಗಳು ಸಾಥ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಈ ದೂರನ್ನು ಲೋಕಾಯುಕ್ತಕ್ಕೆ ಸಲ್ಲಿಕೆ ಮಾಡಿದ್ದಾರೆ ಎನ್ಆರ್ ರಮೇಶ್. ಲೋಕಾಯುಕ್ತಕ್ಕೆ ದೂರು ಕೊಟ್ಟಿರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಜಮೀರ್ ಅಹಮದ್ ಖಾನ್ ಅವರ ಹೆಸರಲ್ಲಿ ಮತ್ತೊಮ್ಮೆ ಕೇಳಿಬಂದಿದೆ. ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ವಸತಿ ಇಲಾಖೆಯ ಒಂದು ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು. ಅವರು ನಿನ್ನೆ ಬಂದು ಹಂಗಲ್ಲ ದುಡ್ಡು ತಿಂದರೆ ಬಾಯಿಗೆ ಹುಳ ಬೀಳುತ್ತೆ ಅಂತ ಅಂದಿದ್ರು. ಈಗ ಅದೇ ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರದಲ್ಲೇ ಕೆಲಸವೇ ಮಾಡದೆ ಕಾಮಗಾರಿಗಳಾಗಿದೆ ಅಂತ ಹೇಳಿ ನಕಲಿ ಬಿಲ್ಲನ್ನು ರೆಡಿ ಮಾಡಿಕೊಂಡು ಆ ಬಿಲ್ಗಳನ್ನು ಪಾಸ್ ಮಾಡಿಸ್ಕೊಂಡಿದ್ದಾರೆ. ರಾಜಕೀಯ ಪ್ರಭಾವ ಬಳಸಿ ಇಂಜಿನಿಯರ್ಗಳು ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಈ ಆರೋಪ ಎಷ್ಟು ಸತ್ಯ, ತನಿಖೆ ನಂತರ ಗೊತ್ತಾಗಬೇಕು. ಇಲ್ಲಿ ಆಗಿರುವ ಅಕ್ರಮ ಏನು, ಅವ್ಯವಹಾರ ಏನು, ನಿಜವಾಗ್ಲೂ ಕಾಮಗಾರಿ ಆಗೇ ಇಲ್ವಾ, ಬಿಲ್ಗಳು ಯಾವುದಕ್ಕೆ ಸಂಬಂಧಪಟ್ಟಂಗೆ ಮಂಜೂರಾಗಿದ್ದು ಅಥವಾ ಬಿಲ್ ಬಿಡುಗಡೆ ಆಗಿದೆಯೇ ಇಲ್ವಾ, ಆಗಿರುವಂಥ ಬಿಲ್ಗಳಿಗೆ ಮತ್ತು ಮಾಡ್ತಾ ಇರುವಂಥ ಆರೋಪಗಳಿಗೆ ಏನು ಸಂಬಂಧ ಅನ್ನೋದ್ರ ಬಗ್ಗೆ ಲೋಕಾಯುಕ್ತ ಇನ್ನು ತನಿಖೆ ಮಾಡೋದು ಬಾಕಿ ಇದೆ.